ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ಪ್ರಿಪರೇಟರಿ ಎಕ್ಸಾಮ್ 2 ಏನಾಗಿತ್ತು ಅಲ್ಲಿ ಕೊಟ್ಟಿರುವಂಥ ಒಂದು ಕ್ವಶನ್ ಪೇಪರ್ ಏನಿತ್ತು ನಿಮಗೆ, ಅದಕ್ಕೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ಇವಾಗ ಆಲ್ರೆಡಿ ನಿಮಗೆ ಬಿಸ್ನೆಸ್ ಸ್ಟಡೀಸಲ್ಲಿ ನೀವು ಒಳ್ಳೆ ಸ್ಕೋರನ್ನು ಮಾಡಬೇಕು ಅಂತ ಹೇಳಿದರೆ ಬೋರ್ಡಿಂದ ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅದರಲ್ಲಿರುವಂತಹ ಪ್ರತಿಯೊಂದು ಕ್ವಶನ್ಸ್ಗಳಿಗೂ ನೀವು ರೆಡಿ ಆಗಬೇಕು ಮಕ್ಕಳೇ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಅದರಲ್ಲಿರುವಂತಹ 4 ಮಾರ್ಕ್ಸು 8 ಮಾರ್ಕ್ಸ್ ಅಂತೂ ವೆರಿ ಇಂಪಾರ್ಟೆಂಟು. ನಿಮಗೆ ಪ್ರಿಪ್ರೇಟ್ರಿ 1 ಮತ್ತು 2 ಎಕ್ಸಾಮ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ 3 ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಏನು ಕ್ವಶನ್ಗಳು ಬಂದಿತ್ತು ಅದರಲ್ಲೇ ಸಮ್ ಕ್ವಶನ್ಸನ್ನು ಪಿಕ್ ಮಾಡಿ ನಿಮಗೆ ಪೇಪರ್ 1 ಪೇಪರ್ 2 ಕೊಟ್ಟಿದ್ದಾರೆ. ಯಾವುದು ಪ್ರಿಪ್ರೇಟ್ರಿ. ಸೊ ಪ್ರಿಪ್ರೇಟ್ರಿ ಪೇಪರ್ 1ನಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೇಳಿದ್ರು ಅದಕ್ಕೆ ಆನ್ಸರ್ಸ್ ಏನು ಅನ್ನೋದನ್ನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ಇದು ಪ್ರಿಪ್ರೇಟ್ರಿ ಎಕ್ಸಾಮ್ 2 ಏನಿದೆ ಈ 2 ಪೇಪರ್ಗೆ ಹೇಳ್ತಾ ಇರುವಂತಹ ಆನ್ಸರ್. ಓಕೆನಾ? ಆ್ಯನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಗುಡ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಈ 5 ಪೇಪರ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಔಟ್ ಮಾಡಬೇಕು. ಬಿಸ್ನೆಸ್ ಸ್ಟಡೀಸ್ ಯಾವುದೇ ಕ್ವಶನ್ಸ್ ಕೇಳಿದ್ರು ಕೂಡ 100% ನಮಗೆ ಅಲ್ಲಿರುವ ಎಲ್ಲ ಕ್ವಶನ್ಸಿಗೂ ಆನ್ಸರ್ ಗೊತ್ತಿರಬೇಕು ಅಂತ ಹೇಳಿದರೆ 2025 ಆ್ಯನ್ಯುವಲ್ 2024 ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೇಳಿದರೆ ಅದನ್ನು ನೀವು ಸ್ಟಡಿ ಮಾಡಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ ಅಲ್ವಾ? ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ 4 and 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಲಿಸ್ಟ್ ಕೊಡಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ. ಇವಾಗ ಆಲ್ರೆಡಿ ಈ ನಿಮ್ಮ ಸೀನಿಯರ್ಸಿಗೆ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ಸಾಕಷ್ಟಿದೆ. ಕ್ವಶನ್ಸ್ ಏನೂ ಚೇಂಜ್ ಆಗಿಲ್ಲ, ಅದೇ ಕ್ವಶನ್ಸು. ಯಾಕಂತ ಹೇಳಿದ್ರೆ ನಿಮಗೆ ಸಿಲೆಬಸ್ ಚೇಂಜ್ ಆಗಿಲ್ಲ, ಏನೂ ಇಲ್ಲ, ಪ್ಯಾಟ್ರನ್ ಕೂಡ ಸೇಮ್ ಇರೋದ್ರಿಂದ ಅದೇ 4 ಮಾರ್ಕ್ಸಿನ ಮತ್ತು 8 ಮಾರ್ಕ್ಸಿನ ಕ್ವಶನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಇವಾಗ ಏನು ಮಾಡ್ಬೋದು, ನಿಮಗೆ ಲಿಸ್ಟ್ ಕೊಡೋವರೆಗೂ ನೀವು ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮಾಡೆಲ್ ಪೇಪರ್ 3 ಮತ್ತು ಪ್ರಿಪ್ರೇಟ್ರಿ ಪೇಪರ್ 2 ಏನಿದೆ ಅದರಲ್ಲಿ ಕೇಳಿರುವಂಥ 4 ಮಾರ್ಕ್ಸು 8 ಮಾರ್ಕ್ಸಿಗೆ ನೀವೇನು ಮಾಡಬೇಕಾಗತ್ತೆ, ಸ್ಟಡಿ ಮಾಡಬೇಕಾಗತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ 3rd ಚಾಪ್ಟರು ಬಿಸ್ನೆಸ್ ಎನ್ವಿರಾನ್ಮೆಂಟು. ಈ ಚಾಪ್ಟ್ರಲ್ಲಿ ಓದ್ಕೊಳ್ಬೇಕಾಗಿರೋದು ಓನ್ಲಿ 3 ಕ್ವಶನ್ಸು. 2 ಕ್ವಶನ್ ಗ್ಯಾರಂಟಿ ಎಕ್ಸಾಮಿಗೆ ಕೇಳ್ತಾರೆ. ದಟ್ ಈಸ್ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. 3 ಟಾಪಿಕ್ನ ಓದ್ಕೊಳ್ಳಿ, 2 ಎಕ್ಸಾಮಿಗೆ ಗ್ಯಾರಂಟಿ ಕೇಳ್ತಾರೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅನ್ನೋ ಒಂದು ಚಾಪ್ಟ್ರಿಗೆ ಬಂದರೆ ಅಲ್ಲಿ ನೀವು ರೈಟ್ಸು ರೆಸ್ಪಾನ್ಸಿಬಿಲಿಟೀಸು ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ 2ರಲ್ಲಿ 1 ಕ್ವಶನ್, ಅದು 2 ಮಾರ್ಕ್ಸ್ ಅಂತ ಬಂದಾಗ 2 ಕ್ವಶನ್ ರಿಪೀಟ್ ಆಗುತ್ತೆ. ಅದು 2 ಕಾನ್ಸೆಪ್ಟ್ ನೋಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ಪ್ಲ್ಯಾನಿಂಗಿಗೆ ಬಂದರೆ ಪ್ಲ್ಯಾನಿಂಗ್ ಫೀಚರ್ಸು, ಪ್ಲ್ಯಾನಿಂಗ್ ಲಿಮಿಟೇಷನ್ಸು, ಪ್ಲ್ಯಾನಿಂಗ್ ಟೈಪ್ಸು, ನೆಕ್ಸ್ಟು ಪ್ಲ್ಯಾನಿಂಗಿನ ಇಂಪಾರ್ಟೆನ್ಸು. ಈ ರೀತಿಯಾಗಿ ಸಾಕಷ್ಟು ಕ್ವಶನ್ಸ್ಗಳನ್ನ ನಾನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋದ ಲಿಂಕು ಇವಾಗೇನು ಪ್ಲೇ ಆಗ್ತಿದೆಯಲ್ಲ, ಆ ಪ್ಲೇ ಆಗ್ತಾ ಇರುವಂತಹ ವಿಡಿಯೋದ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದು. ಓಕೆನಾ? ಇವಾಗ ಫಸ್ಟು ಪಾರ್ಟ್ ಎ MCQ ಕ್ವಶನ್ಸು ಗೊತ್ತಿದೆ ನಿಮಗೆ. ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ವೆರಿ ಇಂಪಾರ್ಟೆಂಟ್ ಟಾಪಿಕ್, ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಸೆಕೆಂಡ್ ಒನ್, ಹೌ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಫಾರ್ಮ್ಡ್ ಅಂತ ಕೇಳಿದರೆ ಬೈ ದ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್. ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟು ಥರ್ಡ್ ಒನ್, ಡ್ಯಾಶ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ ಅಂತ ಕೇಳಿದರೆ ಪ್ಲ್ಯಾನಿಂಗ್ ಮೀನ್ಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ. ನೋಡಿ ಎಷ್ಟು ಈಸಿಯಾಗಿ ಕೇಳಿದರೆ. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನಿತ್ತು ಅದೇ ಕ್ವಶನ್ ರಿಪೀಟ್ ಆಗಿರೋದು. ನೆಕ್ಸ್ಟ್ ಫೋರ್ತ್ ಒನ್, ಎ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮೊಬೈಲ್ ಫೋನ್ಸ್ ಹ್ಯಾಸ್ ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಫಾರ್ ಪ್ರೊಡಕ್ಷನ್, ಫೈನಾನ್ಸ್, ಮಾರ್ಕೆಟಿಂಗ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್. ವಿಚ್ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಈಸ್ ದಿಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಪ್ರೊಡಕ್ಷನ್ ಇದೆಯಂತೆ, ಫೈನಾನ್ಸ್ ಇದೆಯಂತೆ, ಮಾರ್ಕೆಟಿಂಗ್ ಇದೆ, ಹ್ಯೂಮನ್ ರಿಸೋರ್ಸಸ್ ಇದೆ, ಇದೆಲ್ಲವೂ ಇದೆ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ಸಲ್ಲಿ ಏನೇನು ಆ್ಯಕ್ಟಿವಿಟೀಸು, ಏನೇನು ಫಂಕ್ಷನ್ಸ್ ಇದೆಯೋ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಫಂಕ್ಷನಲ್ ಸ್ಟ್ರಕ್ಚರ್. ಏನಾದರೂ ಆನ್ ದ ಬೇಸಿಸ್ ಆಫ್ ಪ್ರಾಡಕ್ಟ್ ಅಂತ ಬಂದಿದ್ರೆ ಅದು ಡಿವಿಷನಲ್ ಸ್ಟ್ರಕ್ಚರ್ ಆಗ್ತಾ ಇತ್ತು. ನೆಕ್ಸ್ಟು, ಜ್ಯುವೆಲ್ಲರಿ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಪ್ರಾಡಕ್ಟ್. ಇದು ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿರೋದೇ, ಪ್ರಿಪ್ರೇಟ್ರಿಗೆ ಬಂದಿತ್ತು. ಇದಕ್ಕೆ ಆನ್ಸರು ಶಾಪಿಂಗ್ ಪ್ರಾಡಕ್ಟ್. ಈ ಕಾನ್ಸೆಪ್ಟ್ಗಳನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದಕ್ಕೆ ಹೇಳಿದ್ದು ಮಾಡೆಲ್ ಪೇಪರ್ ಏನಾದರೂ ನೀವು ಕರೆಕ್ಟಾಗಿ ನೋಡ್ಕೊಂಡು ಬಿಟ್ಟರೆ ತುಂಬಾ ಈಸಿ ಆಗ್ತಾ ಇತ್ತು ಪ್ರಿಪ್ರೇಟ್ರಿಗೆ. ಸೊ ಇವಾಗ ಎಕ್ಸಾಮ್ ಮುಗಿದೋಗಿದೆ, ಆ್ಯನ್ಯುವಲ್ ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೀರಿ. ಓಕೆ, ಬಿಟ್ಟುಬಿಡಿ. 3 ಮಾಡೆಲ್ ಪೇಪರು, 2 ಪ್ರಿಪ್ರೇಟ್ರಿ ಪೇಪರು. ಯಾರು ಏನೇ ಹೇಳಿದರೂ ಕೂಡ ಈ 5 ಪೇಪರ್ನ ನೀವು ಸ್ಟಡಿ ಮಾಡೋದನ್ನು ಬಿಡಲೇಬಾರ್ದು. ನೆಕ್ಸ್ಟು 6th, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಬ್ರ್ಯಾಕೆಟಲ್ಲಿ ಆನ್ಸರ್ಸ್ನ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಸೊ ಇಲ್ಲಿ ಹೆನ್ರಿ ಫೇಯಲು, FW ಟೇಲರು 2 ಕೂಡ ಆಪ್ಷನ್ ಇರೋದ್ರಿಂದ ವಿಷಯ ಕರೆಕ್ಟಾಗಿ ಹೇಳಿಬಿಡ್ತಾ ಇದ್ದೀನಿ. ಡ್ಯಾಶ್ ಈಸ್ ಕಾಲ್ಡ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಮಕ್ಕಳೇ, ನಿಮಗೆ ಸೆಕೆಂಡ್ ಚಾಪ್ಟರು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಇದರಲ್ಲಿ 2 ಮೇಯ್ನ್ ಟಾಪಿಕ್ ಬರುತ್ತೆ. ಒಂದು ಜನರಲ್ ಮ್ಯಾನೇಜ್ಮೆಂಟು, ಇನ್ನೊಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್.
ಜನರಲ್ ಮ್ಯಾನೇಜ್ಮೆಂಟಲ್ಲಿ 14 ಪ್ರಿನ್ಸಿಪಲ್ಸ್ ಬರುತ್ತೆ, ಅದನ್ನು ನಾವು ಹೆನ್ರಿ ಫೇಯಾಲ್ ಪ್ರಿನ್ಸಿಪಲ್ಸ್ ಅಂತಲೇ ಕರಿತೀವಿ. ಹಾಗಾಗಿ ಜನರಲ್ ಮ್ಯಾನೇಜ್ಮೆಂಟಿನ ಫಾದರ್ ಯಾರು ಅಂದರೆ ಹೆನ್ರಿ ಫೇಯಾಲು. ಎಷ್ಟು ಪ್ರಿನ್ಸಿಪಲ್ಸ್ನ ಕೊಟ್ಟಿದ್ದಾರೆ ಬಿಸ್ನೆಸ್ ಮ್ಯಾನೇಜ್ಮೆಂಟಿಗೆ? 14 ಪ್ರಿನ್ಸಿಪಲ್ಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಬರೋದು ಸೈಂಟಿಫಿಕ್ ಪ್ರಿನ್ಸಿಪಲ್ಸು, ಸೈಂಟಿಫಿಕ್ ಮ್ಯಾನೇಜ್ಮೆಂಟು. ಇದನ್ನು ಕೊಟ್ಟೋರು ಯಾರು ಅಂತ ಹೇಳಿದ್ರೆ FW ಟೇಲರ್, ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಅಂತ ಕರಿತೀವಿ. FW ಟೇಲರ್ ಅವರು ಕೊಟ್ಟಿರುವಂತಹ ಮ್ಯಾನೇಜ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್. ಓಕೆನಾ, ಇದು 5 ಪ್ರಿನ್ಸಿಪಲ್ಸ್ ಇದೆ. ಇವರಿಬ್ಬರು ಬಗ್ಗೆನೂ ಕೂಡ ಕರೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಡ್ಯಾಶ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ಟರ್ಮ್ಸ್. ನ್ಯೂಮರಿಕಲ್ ನಂಬರಲ್ಲಿ ನೀವೇನು ಮಾಡೋವಂಥದ್ದು, ಎಕ್ಸ್ಪ್ರೆಸ್ ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಕೊಟ್ಟಿರುವಂಥ ಆನ್ಸರಲ್ಲಿ ಬಜೆಟ್ ಈಸ್ ದ ರೈಟ್ ಆನ್ಸರ್. ಟೈಪ್ಸ್ ಆಫ್ ಪ್ಲಾನಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ಡ್ಯಾಶ್ ಈಸ್ ಆ್ಯನ್ ಇನ್ನರ್ ಸ್ಟೇಟ್ ದಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಡೈರೆಕ್ಟ್ಸ್ ಬಿಹೇವಿಯರ್ ಟುವರ್ಡ್ಸ್ ಟು ಗೋಲ್. ಒಬ್ಬರಿಗೆ ನಾವು ಇದೇ ರೀತಿ ವರ್ಕ್ ಮಾಡಿ, ಹೀಗೆ ಮಾಡಿ, ಇಷ್ಟು ವರ್ಕ್ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಿ ಅಂತ ಹೇಳ್ಕೊಂಡು ಮೋಟಿವೇಟ್ ಮಾಡೋದಿದೆಯಲ್ಲ, ದಟ್ ಈಸ್ ಇಲ್ಲಿ ಕೊಟ್ಟಿರುವಂತಹ ಒಂದು ಇನ್ಫಾರ್ಮೇಷನ್ನು. ಅಲ್ಲಿಗೆ ನೀವು ಆನ್ಸರು ಮೋಟಿವೇಶನ್ ಅಂತ ಏನು ಓದಿದ್ದೀರಿ, ಮೋಟಿವ್. ನೆಕ್ಸ್ಟು ಡ್ಯಾಶ್ ಕ್ಯಾಪಿಟಲ್ ರೆಫರ್ಸ್ ಟು ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕೇಳಿದ್ದಾರೆ. ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡುವಂತಹ ಕ್ಯಾಪಿಟಲ್ನ ಏನಂತ ಕರಿತೀವಿ, ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಡೇ ಟು ಡೇ ಆಪರೇಷನ್ಸ್ ಮೇಲೆ ಇನ್ವೆಸ್ಟ್ ಮಾಡುವಂತಹ ಕ್ಯಾಪಿಟಲ್ನ ಏನಂತ ಕರಿತೀವಿ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಗಿವಿಂಗ್ ನೇಮ್ ಆರ್ ಎ ಸಿಂಬಲ್ ಎಟ್ಸೆಟ್ರಾ. ಒಂದು ಪ್ರಾಡಕ್ಟಿಗೆ ನಾವು ನೇಮನ್ನು ಕೊಡೋದು ಇಲ್ಲ ಸಿಂಬಲನ್ನು ಕೊಡೋದು, ಇದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಈ ಪ್ರೋಸೆಸ್ಸಿಗೆ ಬ್ರ್ಯಾಂಡಿಂಗ್ ಅಂತ ಕರಿತೀವಿ. ಬ್ರ್ಯಾಂಡಿಂಗ್. ಓಕೆನಾ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಎ ಸೆಕ್ಷನಲ್ಲಿ ಇರುವಂತಹ ಕ್ವಶನ್ಸ್ಗಳನ್ನ ಬಿ ಸೆಕ್ಷನ್ ಜೊತೆ ಮ್ಯಾಚ್ ಮಾಡಿಕೊಂಡು ಹೋಗಬೇಕು. ಫಸ್ಟ್ ಒನ್ನು ಡಿಮಾನಿಟೈಸೇಷನ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ನವೆಂಬರ್ 8, 2016. ನವೆಂಬರ್ 8, 2016. ಸೆಕೆಂಡ್, ಆರ್ಡರ್ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ರೈಟ್ ಟು ಕಮಾಂಡ್. ಆರ್ಡರ್ ಮೀನ್ಸ್ ರೈಟ್ ಟು ಕಮಾಂಡ್. ನೆಕ್ಸ್ಟು ಕೇಸ್ ಸ್ಟಡಿ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ಕೇಸ್ ಸ್ಟಡಿ ಅಂತ ಹೇಳಿದರೆ ಪಾಸಿಬಲ್ ರಿಯಲ್ ಪ್ರಾಬ್ಲಮ್ಸ್. ಡಿಫೆಕ್ಟಿವ್ ಮಷೀನ್ ಅಂತ ಕೇಳಿದರೆ ಡಿಫೆಕ್ಟಿವ್ ಮಷೀನ್ ಅಂತ ಹೇಳಿದರೆ ರಿಪೇರ್ ಆರ್ ರೀಪ್ಲೇಸ್ಮೆಂಟ್ ಆಫ್ ಮಷೀನರಿ. ಫೋರ್ತ್ ಒನ್. ಲಾಸ್ಟ್ ಒನ್ ಲಕ್ಕಿ ಡ್ರಾ ಕೇಳಿದರೆ ನೋ ಡೌಟ್ ಲಕ್ಕಿ ಡ್ರಾ ಅಂತ ಹೇಳಿದರೆ ಇದು ಸೇಲ್ಸ್ ಪ್ರಮೋಷನ್, ಸೇಲ್ಸನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಇರುವಂತಹ ಒಂದು ಪ್ರೋಸೆಸ್ಸು. ಇಲ್ಲಿ ಆಗಸ್ಟ್ 15, 1947 ಅಂತ ಏನು ಕೊಟ್ಟಿದ್ದಾರೆ, ಇದು ಯಾವುದಕ್ಕೂ ಇಲ್ಲ. ಓಕೆ ಅಲ್ವಾ. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ನು. ಸ್ಟೇಟ್ ಎನಿ ಒನ್ ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದಾರೆ. ನೀವಿಲ್ಲಿ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ, ಈ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತ ಒಂದು ಪಾಯಿಂಟ್ ಬರುತ್ತೆ. ಆ ಮಲ್ಟಿ ಡೈಮೆನ್ಷನಲ್ ಪಾಯಿಂಟಲ್ಲಿ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ ಅಂತ ಬರುತ್ತೆ. ನೀವು ಫೀಚರ್ಸ್ ಏನಾದರೂ 8 ಮಾರ್ಕ್ಸಿಗೆ ಕೇಳಿದ್ರೆ 7 ಫೀಚರ್ಸ್ ಪಾಯಿಂಟ್ಸ್ ಇದೆ ಅಲ್ವಾ. ಅದರಲ್ಲಿ ಇಲ್ಲಿ ಏನಿದೆ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತ ಒಂದು ಪಾಯಿಂಟ್ ಏನಿದೆ, ಆ ಪಾಯಿಂಟಿಗೆ 2 ಮಾರ್ಕ್ಸ್ ಕೊಡ್ತಾರೆ ಅವರು ಫೀಚರ್ಸ್ ಏನಾದರೂ ಕೇಳಿದರೆ. ಹಾಗಾಗಿ ಈ ಟಾಪಿಕ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 1 ಮಾರ್ಕಿಗೆ ಕೇಳಿರೋದ್ರಿಂದ ಯಾವುದಾದ್ರೂ ಒಂದು ಡೈಮೆನ್ಷನ್ನ ಬರೀರಿ ಅಂತ 1 ಮಾರ್ಕಿಗೆ ಕೇಳಿರೋದ್ರಿಂದ ನೀವಿಲ್ಲಿ ಜಸ್ಟು ಮ್ಯಾನೇಜ್ಮೆಂಟ್ ಫುಲ್ ಬರಿಬೇಕು. ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಅಂತ ಬರಿಬಹುದು, ಅಥವಾ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ ಯಾವುದಾದ್ರೂ ಬರಿಬೋದು. ನೆಕ್ಸ್ಟು ವಾಟ್ ಈಸ್ ಟ್ರಾನ್ಸ್ಫರ್ ಅಂತ ಕೇಳಿದರೆ ಟ್ರಾನ್ಸ್ಫರಿಗೆ ಆನ್ಸರ್ ಟ್ರಾನ್ಸ್ಫರ್ ಮೀನ್ಸ್ ಶಿಫ್ಟಿಂಗ್ ಆಫ್ ಆ್ಯನ್ ಎಂಪ್ಲಾಯಿ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್ ಆರ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂತ ಬರೀರಿ. ನೆಕ್ಸ್ಟು ಸ್ಟೇಟ್ ಎನಿ ಒನ್ ಲೀಡರ್ಶಿಪ್ ಸ್ಟೈಲ್ ಅಂತ ಕೇಳಿದ್ದಾರೆ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇವೆಲ್ಲ. ಆಟೋಕ್ರಾಟಿಕ್ ಲೀಡರ್ಶಿಪ್, ಡೆಮೋಕ್ರಾಟಿಕ್ ಲೀಡರ್ಶಿಪ್, ಲೈಸೆನ್ಸ್ ಫೇರಿ ಲೀಡರ್ಶಿಪ್. 3 ಇದೆ, 3ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬಹುದು. ನೆಕ್ಸ್ಟು 15th ಒನ್, ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಫ್ ಅಥರ್ವಾ ಕಂಪನಿ ಡಿಸೈಡೆಡ್ ಟು ಇಶ್ಯೂ ದ ಈಕ್ವಿಟಿ ಶೇರ್ಸ್ ಟು ಪಬ್ಲಿಕ್ ಟು ಕಲೆಕ್ಟ್ ದ ಕ್ಯಾಪಿಟಲ್. ನೇಮ್ ದ ಡಿಸಿಷನ್ ಟೇಕನ್ ಬೈ ದ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಂತ ಕೇಳಿದ್ದಾರೆ. ನೋಡಿ, ಈಕ್ವಿಟಿ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ದಟ್ ಈಸ್ ಫೈನಾನ್ಸಿಂಗ್ ಡಿಸಿಷನ್, ಫೈನಾನ್ಸಿಂಗ್ ಡಿಸಿಷನ್ಸ್. ಓಕೆನಾ. ಅದೇ ಬಿಲ್ಡಿಂಗು ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಅಂತ ಬಂದರೆ ನಿಮಗೇನಾಗುತ್ತೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆಗುತ್ತೆ. ನೆಕ್ಸ್ಟ್ ಒನ್, ರೈಟ್ ಎನಿ ಒನ್ ರಿಟ್ರೆಸಲ್ ಏಜೆನ್ಸಿ ಅಂಡರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಕೇಳಿದ್ದಾರೆ. ಇದು ಕೂಡ ಮಾಡೆಲ್ ಪೇಪರಲ್ಲಿ ನಾವೇನು ಕ್ವಶನ್ಸು ಆನ್ಸರ್ ಹೇಳಿದ್ದೀವಿ ಅದೇ ರಿಪೀಟೆಡ್ ಕ್ವಶನು. ಡಿಸ್ಟ್ರಿಕ್ಟ್ ಕಮಿಷನ್ ಅಂತ ಬರಿಬಹುದು, ಡಿಸ್ಟ್ರಿಕ್ಟ್ ಕಮಿಷನ್.
ಓಕೆನಾ. ನೆಕ್ಸ್ಟು ಪಾರ್ಟ್ ಬಿ ಯಲ್ಲಿ ಕೇಳಿರುವಂತಹ 2 ಮಾರ್ಕ್ಸಿನ ಕ್ವಶನ್ಸು ಎಲ್ಲವೂ ರಿಪೀಟ್ ಕ್ವಶನ್ಸು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಎಲ್ಲರ ಹತ್ರನೂ ಕೂಡ ಪ್ರಿಪ್ರೇಟ್ರಿ ಪೇಪರ್ ಇದೆ. ಸೊ ಡೈರೆಕ್ಟಾಗಿ ಎಕ್ಸಾಮ್ನ ಕಟ್ಟಿದವರಿಗೆ ಇಲ್ಲೇನೇನು ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನು ಪಾಸ್ ಮಾಡಿ ಬರ್ಕೊಳ್ಳಿ, ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ. 17ಇಂದ 26ವರೆಗೂ ಆನ್ಸರ್ನ ಹೇಳ್ತಾ ಇದ್ದೀನಿ, ನೋಡ್ಕೊಂಡು ಹೋಗಿ. ಡಿಫೈನ್ ಮ್ಯಾನೇಜ್ಮೆಂಟ್. ಓಕೆ. ಅಕಾರ್ಡಿಂಗ್ ಟು Harold Kuhns and Heinz Wehrich. According to Harold Kuhns and Heinz Wehrich, management is the process of designing and maintaining an environment in which individuals working together in groups efficiently accomplish selected aims. Okay na. Next, what is motion study ಅಂತ ಕೇಳಿದರೆ, motion study refers to the study of movements like lifting, putting objects, sitting and changing positions, etc., which are undertaken while doing a typical job. Next one, state the first two steps in planning process. Planning process concept important. ಅದರಲ್ಲಿ ಫಸ್ಟ್ 2 ಸ್ಟೆಪ್ಸನ್ನೇ ಬರಿಬೇಕು. ಸೆಟ್ಟಿಂಗ್ ಅಪ್ ಆಫ್ ಆಬ್ಜೆಕ್ಟಿವ್ಸು, ಡೆವಲಪಿಂಗ್ ಪ್ಲಾನಿಂಗ್ ಪ್ರಿಮೈಸಸ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಫಂಕ್ಷನಲ್ ಸ್ಟ್ರಕ್ಚರ್ ಆ್ಯಂಡ್ ಡಿವಿಷನಲ್ ಸ್ಟ್ರಕ್ಚರ್ ಅಂತ ಕೇಳಿದರೆ 2 ಡಿಫ್ರೆನ್ಸಸ್ ಬರಿಬೇಕು. ಫಸ್ಟು ಫಾರ್ಮೇಷನ್ ಬರೀರಿ, ಫಂಕ್ಷನಲ್ಲು ಡಿವಿಷನಲ್ಲು. ಫಂಕ್ಷನಲ್ಲಿನ ಫಾರ್ಮೇಷನ್ ಈಸ್ ಬೇಸ್ಡ್ ಆನ್ ಫಂಕ್ಷನ್ಸು, ಇಲ್ಲಿ ಫಾರ್ಮೇಷನ್ ಈಸ್ ಬೇಸ್ಡ್ ಆನ್ ಪ್ರಾಡಕ್ಟ್ ಲೈನ್ಸು, ಸಾಕಾಗುತ್ತೆ. ನೆಕ್ಸ್ಟು ಸ್ಪೆಷಲೈಸೇಷನ್ ಅಂತ ಬಂದರೆ ಫಂಕ್ಷನಲ್ ಸ್ಪೆಷಲೈಸೇಷನ್ಸ್, ಡಿವಿಷನಲಲ್ಲಿ ಪ್ರಾಡಕ್ಟ್ ಸ್ಪೆಷಲೈಸೇಷನ್ಸ್. ಓಕೆನಾ. ರೈಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಸ್ಟಾಫಿಂಗ್ ಅಂತ ಕೇಳಿದರೆ, ಸ್ಟಾಫಿಂಗಿನ ಇಂಪಾರ್ಟೆನ್ಸು ಯಾವುದಾದ್ರು 2 ಪಾಯಿಂಟನ್ನು ಬರಿಬಹುದು, ಇಲ್ಲಿರದೇ ಬರಿಬೇಕು ಅಂತಿಲ್ಲ, 2 ಪಾಯಿಂಟ್ ಯಾವುದಾದ್ರೂ ಬರಿಬಹುದು. ಹೆಲ್ಪ್ಸ್ ಇನ್ ಡಿಸ್ಕವರಿಂಗ್ ಆ್ಯಂಡ್ ಒಬ್ಟೈನಿಂಗ್ ಕಾಂಪಿಟೆಂಟ್ ಪರ್ಸೋನೆಲ್ ಫಾರ್ ವೇರಿಯಸ್ ಜಾಬ್ಸ್, ಮೇಕ್ಸ್ ಫಾರ್ ಹೈಯರ್ ಪರ್ಫಾರ್ಮೆನ್ಸ್ ಬೈ ಪುಟ್ಟಿಂಗ್ ರೈಟ್ ಪರ್ಸನ್ ಆನ್ ದ ರೈಟ್ ಜಾಬ್. ನೆಕ್ಸ್ಟು, ನೇಮ್ ಎನಿ 2 ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಪ್ರೋಸೆಸ್ ಅಂತ ಕೇಳಿದರೆ, ಕಮ್ಯುನಿಕೇಷನ್ ಪ್ರೋಸೆಸ್ಸಿನ ಎಲಿಮೆಂಟ್ಸು ಸಾಕಷ್ಟಿದೆ, ಮಾಡೆಲ್ ಪೇಪರಲ್ಲೂ ಕೂಡ ಈ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀವಿ. ಸೆಂಡರು, ರಿಸೀವರ್. ಓಕೆನಾ. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಹೇಳಿದ್ದಾರೆ. ಯಾವುದಾದ್ರೂ 2 ಪಾಯಿಂಟನ್ನು ಬರೆದ್ರೆ ಸಾಕು. ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್, ಲಿಟಲ್ ಕಂಟ್ರೋಲ್ ಆರ್ ನೋ ಕಂಟ್ರೋಲ್ ಅಂತ ಬರಿಬಹುದು. ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯೀಸ್, ಕಾಸ್ಟ್ಲಿ ಅಫೇರ್. ಇದಿಷ್ಟರಲ್ಲಿ 2 ಪಾಯಿಂಟ್ ಬರಿಬಹುದು. ಬಟ್ ಇದು 4 ಮಾರ್ಕ್ಸಿಗೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ 4 ಪಾಯಿಂಟನ್ನು ಕಲ್ತ್ಕೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕೇಳಿದ್ದಾರೆ. ಇದು ಮಾಡೆಲ್ ಪೇಪರ್ ಕ್ವಶನ್ನೇ. ಟ್ರೇಡಿಂಗ್ ಆನ್ ಈಕ್ವಿಟಿ, ಇನ್ಕ್ರೀಸ್ ಇನ್ ಪ್ರಾಫಿಟ್ ಅರ್ನ್ಡ್ ಬೈ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫಿಕ್ಸ್ಡ್ ಫೈನಾನ್ಷಿಯಲ್ ಚಾರ್ಜಸ್ ಲೈಕ್ ಇಂಟ್ರೆಸ್ಟ್. Trading on equity to increase in profit earned by the equity shareholders due to the presence of fixed financial charges like interest. Next, mention any 2 objectives of pricing ಅಂತ ಕೇಳಿದರೆ, ಆಬ್ಜೆಕ್ಟಿವ್ಸು 2 ಬರೆದ್ರೆ ಸಾಕು 2 ಮಾರ್ಕ್ಸಿಗೆ. ಮ್ಯಾಕ್ಸಿಮೈಸಿಂಗ್ ಆಫ್ ಪ್ರಾಫಿಟ್, ಒಬ್ಟೈನಿಂಗ್ ಮಾರ್ಕೆಟ್ ಶೇರ್ ಲೀಡರ್ಶಿಪ್, ಸರ್ವೈವಿಂಗ್ ಇನ್ ಎ ಕಾಂಪಿಟೇಟಿವ್ ಮಾರ್ಕೆಟ್, ಅಟೈನಿಂಗ್ ಪ್ರಾಡಕ್ಟ್ ಕ್ವಾಲಿಟಿ ಲೀಡರ್ಶಿಪ್. ಯಾವುದಾದ್ರೂ 2 ಪಾಯಿಂಟ್. ನೆಕ್ಸ್ಟು 26th ಲಾಸ್ಟ್ 2 ಮಾರ್ಕ್ಸ್ ಕ್ವಶನ್, ಸ್ಟೇಟ್ ಎನಿ 2 ಕನ್ಸ್ಯೂಮರ್ ರೈಟ್ಸ್ ಅಂತ ಇದೆ. ಕನ್ಸ್ಯೂಮರ್ ರೈಟ್ಸು, ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸು 4 ಮಾರ್ಕ್ಸಿಗೆ 4 ಪಾಯಿಂಟ್ ಕಲ್ತ್ಕೊಂಡೇ ಇರಬೇಕು ನೀವು. ಅದರಲ್ಲಿ ಯಾವುದಾದ್ರೂ 2 ಮಾರ್ಕ್ಸಿಗೆ ಬಂದಾಗ 2 ಪಾಯಿಂಟ್ ಬರೆದ್ರೆ ಸಾಕು, 4 ಬರೆದ್ರೂ ತಪ್ಪೇನೂ ಇಲ್ಲ. ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್, ರೈಟ್ ಟು ಬಿ ಅಶ್ಯೂರ್ಡ್, ರೈಟ್ ಟು ಬಿ ಹರ್ಡ್, ರೈಟ್ ಟು ಸೀಕ್ ರಿಡ್ರೆಸಲ್, ರೈಟ್ ಟು ಕನ್ಸ್ಯೂಮರ್ ಎಜುಕೇಷನ್. ಓಕೆನಾ. ನೆಕ್ಸ್ಟು ಪಾರ್ಟ್ ಸಿ ಯಲ್ಲಿ ಕೇಳಿರುವಂಥ ಕ್ವಶನ್ಸು, ಪಾಸ್ ಮಾಡಿ ಕ್ವಶನ್ಸನ್ನು ಬರ್ಕೊಳ್ಳಿ. ಸೊ ಇದು ಪ್ರಿಪ್ರೇಟ್ರಿ ಪೇಪರ್ ಕ್ವಶನ್ಸ್ ಆಗಿರೋದ್ರಿಂದ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸು. ಎಲ್ಲಿಂದ, ಕ್ವಶನ್ ನಂಬರ್ 27ಇಂದ 36ವರೆಗೂ ತುಂಬ ಈಸಿಯಾಗಿ ಕೇಳಿದ್ದಾರೆ. ಸೊ ಇರುವಂಥ ಕ್ವಶನ್ಸ್ಗಳಲ್ಲಿ ಫಸ್ಟ್ ಒನ್ 27ಗೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಮೋಷನ್ ಸ್ಟಡಿ, ಮೆಥಡ್ ಸ್ಟಡಿ, ಟೈಮ್ ಸ್ಟಡಿ, ಫ್ಯಾಟಿಕ್ ಸ್ಟಡಿ ವಿತ್ ಎಕ್ಸ್ಪ್ಲನೇಷನ್ ಬರೀಬೇಕು 4 ಮಾರ್ಕ್ಸಿಗೆ. ನೆಕ್ಸ್ಟು ಎಕ್ಸ್ಪ್ಲೈನ್ 4 ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕೇಳಿದ್ದಾರೆ. 4 ಫೀಚರ್ಸನ್ನು ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಟೋಟಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್, ಸ್ಪೆಸಿಫಿಕ್ ಆ್ಯಂಡ್ ಜನರಲ್ ಫೋರ್ಸಸ್, ಇಂಟರ್ ರಿಲೇಟೆಡ್ನೆಸ್, ಡೈನಾಮಿಕ್ ಇನ್ ನೇಚರ್, ಅನ್ಸರ್ಟೇನಿಟಿ, ಕಾಂಪ್ಲೆಕ್ಸಿಟಿ, ರಿಲೇಟಿವಿಟಿ. 4 ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಬ್ಯಾಂಕ್ಸ್ ರೆಡ್ಯೂಸಸ್ ದ ಇಂಟ್ರೆಸ್ಟ್ ರೇಟ್ ಅಂತ ಬಂದಿದೆ. ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದ್ರೆ ಎಕನಾಮಿಕ್ ಎನ್ವಿರಾನ್ಮೆಂಟು. ನಂಬರ್ ಆಫ್ ವರ್ಕಿಂಗ್ ವುಮೆನ್ಸ್ ಈಸ್ ಇನ್ಕ್ರೀಸಿಂಗ್ ಅಂತ ಕೇಳಿದ್ದಾರೆ. ಸೊ ಇದು ಪಬ್ಲಿಕ್ಕಿಗೆ ಸಂಬಂಧಪಟ್ಟಿರೋದು, ಹಾಗಾಗಿ ಸೋಷಿಯಲ್ ಎನ್ವಿರಾನ್ಮೆಂಟು. ರಿಸರ್ವೇಷನ್ ಆಫ್ ಟಿಕೆಟ್ ಬೈ ಇಂಟರ್ನೆಟ್ ಅಂತ ಕೊಟ್ಟಿದ್ದಾರೆ, ಇದು ಟೆಕ್ನಾಲಜಿಗೆ ಸಂಬಂಧಪಟ್ಟಿರೋದು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟು. ಪ್ರಾಹಿಬಿಷನ್ ಆಫ್ ಆಲ್ಕೋಹಾಲ್ ಅಂತ ಇದೆ. ಆಲ್ಕೋಹಾಲ್ ಬೆವರೇಜಸ್ ಟು ಬಿ ಅಡ್ವರ್ಟೈಸ್ಡ್, ಪ್ರಾಹಿಬಿಷನ್ ಅಂತ ಹೇಳಿದ್ದಾರೆ. ಸೊ ಇದು ಲೀಗಲಿಗೆ ಸಂಬಂಧಪಟ್ಟಿರೋದು.
ಲೀಗಲ್ ಎನ್ವಿರಾನ್ಮೆಂಟು. ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಡ, ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಓದ್ಕೊಂಡು ಅದು ಯಾವ್ಯಾವ ಎನ್ವಿರಾನ್ಮೆಂಟ್ ಅಂತ ಹೇಳ್ಕೊಂಡು ಫೈಂಡ್ ಔಟ್ ಮಾಡಿ 4 ಬರೆದ್ರೆ ಸಾಕು, 4 ಮಾರ್ಕ್ಸು ನಿಮಗೆ ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಬೇಡ, ಜಸ್ಟ್ ಐಡೆಂಟಿಫೈ ಮಾಡಿ ಬರಿಬೇಕು. 3rd ಚಾಪ್ಟರ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟ್ರಲ್ಲಿ ಇರುವಂಥದ್ದು. ಸೊ ಸಾಕಷ್ಟು ಕ್ವಶನ್ಸ್ಗಳು ಈ ರೀತಿ ಇದೆ, ನೋಡಿಕೊಂಡು ಯಾವ್ದು ಯಾವ ಎನ್ವಿರಾನ್ಮೆಂಟ್ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಅಷ್ಟು ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಏನೇನು ಕವರ್ ಆಗುತ್ತೆ, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಏನೇನು ಕವರ್ ಆಗುತ್ತೆ ಅಂತ ಒಂದ್ಸಲ ಅದ್ರ ಟಾಪಿಕ್ ಮೀನಿಂಗ್ ನೋಡ್ಕೊಂಡ್ಬಿಟ್ರೆ ಅರ್ಥ ಆಗೋಗುತ್ತೆ. ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ಎನಿ 4 ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗ್ ಅಂತ ಕೇಳಿದರೆ ಪ್ಲ್ಯಾನಿಂಗಿನ ಲಿಮಿಟೇಷನ್ಸು 4 ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿ 2 ಮಾರ್ಕ್ಸು ನೀವು 4 ಪಾಯಿಂಟನ್ನು ಬರೆದಿದ್ದಕ್ಕೆ, ಇನ್ನು 2 ಮಾರ್ಕ್ಸು ಆ 4 ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ. ಓಕೆನಾ. ಪ್ಲ್ಯಾನಿಂಗ್ ಲೀಡ್ಸ್ ಟು ರಿಜಿಡಿಟಿ, ಪ್ಲ್ಯಾನಿಂಗ್ ಮೇ ನಾಟ್ ವರ್ಕ್ ಇನ್ ಅ ಡೈನಾಮಿಕ್ ಎನ್ವಿರಾನ್ಮೆಂಟ್, ಪ್ಲ್ಯಾನಿಂಗ್ ರೆಡ್ಯೂಸಸ್ ಕ್ರಿಯೇಟಿವಿಟಿ, ಪ್ಲ್ಯಾನಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್, ಪ್ಲ್ಯಾನಿಂಗ್ ಈಸ್ ಎ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್, ಪ್ಲ್ಯಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಕ್ಸಸ್. 4 ಪಾಯಿಂಟು ವಿತ್ ಎಕ್ಸ್ಪ್ಲನೇಷನ್ನು. ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ಎನಿ 4 ಸೆಲೆಕ್ಷನ್ ಟೆಸ್ಟ್ ಅಂತ ಕೇಳಿದರೆ ಸೆಲೆಕ್ಷನಲ್ಲಿ ಟೆಸ್ಟ್ಗಳನ್ನ ಯಾವ್ದ್ಯಾವ್ದಿದೆ ಅದನ್ನು ಬರಿಬೇಕು. ಇದಕ್ಕೂ ಕೂಡ 2 ಮಾರ್ಕ್ಸ್ ಫಾರ್ ಪಾಯಿಂಟ್ಸು, ಎಗೇನ್ ಎಕ್ಸ್ಪ್ಲನೇಷನಿಗೆ 2 ಮಾರ್ಕ್ಸು, ಟೋಟಲ್ 4. ಇಂಟೆಲಿಜೆನ್ಸ್ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್, ಪರ್ಸ್ನಾಲಿಟಿ ಟೆಸ್ಟ್, ಟ್ರೇಡ್ ಟೆಸ್ಟ್, ಇಂಟ್ರೆಸ್ಟ್ ಟೆಸ್ಟ್. ಓಕೆನಾ. ನೆಕ್ಸ್ಟ್ ಒನ್, ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ಆ್ಯನ್ ಆರ್ಗನೈಸೇಷನ್ ಇನ್ ಮೆನಿ ವೇಸ್. ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಅದು 32 ಕ್ವಶನಲ್ಲಿದೆ ಅಂತ ಹೇಳಿದ್ರೆ ಇದು ಕಂಟ್ರೋಲಿಂಗ್ ಚಾಪ್ಟರ್ ಅನ್ನೋದು ಪಕ್ಕ ಆಗೋಗುತ್ತೆ. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ವಿತ್ ಎನಿ 4 ಪಾಯಿಂಟ್ಸ್ ಅಂತ ಕೇಳಿದ್ದಾರೆ, ಕರೆಕ್ಟ್ ನೋಡ್ಕೊಳ್ಳಿ. ಇಲ್ಲಿ ಸ್ಟಾಫಿಂಗ್ ಚಾಪ್ಟರ್ ಆದ್ರ ಮೇಲೆ ಕೇಳಿರೋದು, ಕ್ವಶನ್ ಎಲ್ಲಿ ಕೇಳಿದ್ದಾರೆ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳಿದ್ರೆ ಕಂಟ್ರೋಲಿಂಗಿನ ಇಂಪಾರ್ಟೆನ್ಸನ್ನು ಬರಿಬೇಕು, ವೆರಿ ಇಂಪಾರ್ಟೆಂಟ್. ಕ್ವಶನ್ ಈ ರೀತಿ ಇತ್ತು ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಬರಿಬೇಕು. 2 ಮಾರ್ಕ್ಸು, ಪಾಯಿಂಟ್ಸಿಗೆ 2 ಮಾರ್ಕ್ಸು, ಎಕ್ಸ್ಪ್ಲನೇಷನಿಗೆ 4 ಪಾಯಿಂಟ್ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಅಕಂಪ್ಲಿಷಿಂಗ್ ಆರ್ಗನೈಸೇಷನಲ್ ಗೋಲ್ಸ್, judging accuracy of standards, making efficient use of resources, improving employee motivation, ensuring order and discipline, coordination in action. ನೆಕ್ಸ್ಟ್ ಒನ್, ಕೇಳಿರುವಂಥ ಕ್ವಶನ್ ನೋಡ್ಕೊಳ್ಳಿ. ಎಕ್ಸ್ಪ್ಲೈನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿವಿಡೆಂಡ್ ಡಿಸಿಷನ್ ಅಂತ ಕೇಳಿದ್ದಾರೆ. ಡಿವಿಡೆಂಡ್ ಡಿಸಿಷನಿನ ಫ್ಯಾಕ್ಟರ್ಸ್ನ ಬರಿಬೇಕು. ಅಮೌಂಟ್ ಆಫ್ ಅರ್ನಿಂಗ್ಸ್, ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್, ಸ್ಟೆಬಿಲಿಟಿ ಆಫ್ ಡಿವಿಡೆಂಡ್ಸ್, ಕ್ಯಾಶ್ ಫ್ಲೋ ಪೊಸಿಷನ್ಸ್. ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಕೇಳಿದ್ದಾರೆ. ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್ಸು ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. ಬರೀ ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸು, ಎಕ್ಸ್ಪ್ಲೈನ್ ಮಾಡಿದ್ರೆ 4 ಮಾರ್ಕ್ಸ್. ನೆಕ್ಸ್ಟ್ ಒನ್, ದ ಮ್ಯಾನೇಜರ್ ಆಫ್ ತೇಜಸ್ ಎಂಟರ್ಪ್ರೈಸಸ್ ಡೀಲಿಂಗ್ ಇನ್ ಕಾಸ್ಮೆಟಿಕ್ಸ್ ಈಸ್ ಫೇಸಿಂಗ್ ದ ಪ್ರಾಬ್ಲಮ್ ಆಫ್ ಪುವರ್ ಸೇಲ್ಸ್. ಸಜೆಸ್ಟ್ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಸೇಲ್ಸ್ ಪ್ರಮೋಷನಲ್ ಮೆಷರ್ಸ್ ದಟ್ ಹಿ ಕ್ಯಾನ್ ಅಂಡರ್ಟೇಕ್ ಟು ಇಂಪ್ರೂವ್ ಸೇಲ್ಸ್ ಅಂತ ಕೇಳಿದ್ದಾರೆ. ಸೇಲ್ಸ್ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಬರಿಬೇಕು. ಇಲ್ಲಿದೆಯಲ್ಲ ಸೇಲ್ಸ್ ಪ್ರಮೋಷನಲ್ ಮೆಷರ್ಸ್ ಅಂತ ಹೇಳಿದ್ರೆ ಸೇಲ್ಸ್ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಬರಿಬೇಕು. ನಿಮಗೆ ಇವಾಗ ನಿಮ್ಮದೇ ಒಂದು ಬಿಸ್ನೆಸ್ ಇದೆ ಅಂತ ಹೇಳಿದ್ರೆ, ನಿಮ್ಮ ಬಿಸ್ನೆಸ್ಸಲ್ಲಿ ಯಾವುದೇ ಪ್ರಾಡಕ್ಟು ಸೇಲೇ ಆಗ್ತಿಲ್ಲ ಅಂತ ಹೇಳಿದ್ರೆ, ಆ ಪ್ರಾಡಕ್ಟ್ ಸೇಲ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ನೀವೇನೇನು ಐಡಿಯಾ ಮಾಡ್ತೀರಿ ಆ ಐಡಿಯಾನ ಇಲ್ಲಿ ಬರೆದ್ರಾಯಿತು. ರಿಬೇಟ್ ಕೊಡ್ತೀವಿ, ಡಿಸ್ಕೌಂಟ್ ಕೊಡ್ತೀವಿ, ರೀಫಂಡ್ ಮಾಡ್ತೀವಿ, ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅನ್ನೋ ಒಂದು ಅಶ್ಯೂರೆನ್ಸ್ ಕೊಡ್ತೀವಿ, ಪ್ರಾಡಕ್ಟ್ ಕಾಂಬಿನೇಷನ್ ಬೈ 1 get 1 ಫ್ರೀ ಕೊಡ್ತೀವಿ. ಈ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ, ನಿಮಗೆ ಈಸಿಯಾಗಿ ನಿಮ್ಮ ಪ್ರಾಡಕ್ಟ್ಸು ಸೇಲ್ ಆಗುತ್ತೆ. ಇದು ಸೇಲ್ಸ್ ಪ್ರಮೋಷನ್ ಆ್ಯಕ್ಟಿವಿಟೀಸು. ಲಾಸ್ಟ್ ಒನ್, ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್. ರೈಟ್ಸ್ ಆಫ್ ಕನ್ಸ್ಯೂಮರು, ರೆಸ್ಪಾನ್ಸಿಬಿಲಿಟೀಸು ಎರಡು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ರೆಸ್ಪಾನ್ಸಿಬಿಲಿಟೀಸ್ ನೋಡಿ, ಬಿ ಅವೇರ್ ಅಬೌಟ್ ವೇರಿಯಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಒಂದು, ಬೈ ಓನ್ಲಿ ಸ್ಟ್ಯಾಂಡರ್ಡೈಸ್ಡ್ ಗೂಡ್ಸ್ ಆ್ಯಸ್ ದೇ ಪ್ರೊವೈಡ್ ಕ್ವಾಲಿಟಿ ಅಶ್ಯೂರೆನ್ಸ್, ಅಥವಾ ನೀವು ಬೈ ಓನ್ಲಿ ಸ್ಟ್ಯಾಂಡರ್ಡೈಸ್ಡ್ ಗೂಡ್ಸ್ ಅಂತ ಬರಿಬೋದು. ಲರ್ನ್ ಅಬೌಟ್ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್. ಅಸರ್ಟ್ ಯುವರ್ ಸೆಲ್ಫ್ ಟು ಎನ್ಶ್ಯೂರ್ ದಟ್ ಯು ಗೆಟ್ ಎ ಫೇರ್ ಡೀಲ್. ಬಿ ಹಾನೆಸ್ಟ್ ಇನ್ ಯುವರ್ ಡೀಲಿಂಗ್ಸ್. ಓಕೆನಾ. ನೆಕ್ಸ್ಟು ಪಾರ್ಟ್ ಡಿಗೆ ಬಂದರೆ 8 ಮಾರ್ಕ್ಸಿನ ಕ್ವಶನ್ಸು. ಇಲ್ಲಿರುವಂತಹ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು ತುಂಬಾ ಇಂಪಾರ್ಟೆಂಟು. ಇದು ಬಿಟ್ಟರೆ ನಿಮಗೆ ಕೇಳುವಂತಹ ಕ್ವಶನು ಈ ಚಾಪ್ಟ್ರಲ್ಲಿ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಬೇಕು. ನೆಕ್ಸ್ಟು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಇದು ಕೂಡ ನೋಡ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟು ಇಲ್ಲಿ ವಾಟ್ ಈಸ್ ಡೆಲಿಗೇಷನ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ ಅಂತ ಕೇಳಿದರೆ, ಡೆಲಿಗೇಷನ್ ಕಾನ್ಸೆಪ್ಟ್ ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಡಿಸೆಂಟ್ರಲೈಸೇಷನ್ ಬರುತ್ತೆ, ಅದನ್ನು ನೋಡ್ಕೊಳ್ಬೇಕು. ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟನ್ನು ನೋಡ್ಕೊಳ್ಬೇಕು. ಅಕಸ್ಮಾತ್ ಇದನ್ನು ಕೇಳಿಲ್ಲ ಅಂತ ಹೇಳಿದ್ರೆ ಆರ್ಗನೈಸಿಂಗ್ ಇಂಪಾರ್ಟೆನ್ಸ್ ಇಲ್ಲೇ ಸಿಕ್ಕೋಯ್ತು ನಿಮಗೆ. 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅನ್ನೋದು ಇಲ್ಲೇ ಸಿಕ್ಕೋಗ್ತಾ ಇದೆ ನೋಡಿ. ಸೊ ಗಮನ ಕೊಟ್ಟು ಓದ್ಕೊಳ್ಳಿ. 37 ಪಾಯಿಂಟಲ್ಲಿ
ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು, ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟು, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟು ನೋಡ್ಕೊಳ್ಳಿ. ಡೆಲಿಗೇಷನ್ ಕಾನ್ಸೆಪ್ಟ್ ಇಲ್ಲಿ ಕೇಳಿದರೆ, ಇಲ್ಲ ಅಂದರೆ ಈ ಜಾಗದಲ್ಲಿ ಡಿಸೆಂಟ್ರಲೈಸೇಷನು ಇಂಪಾರ್ಟೆನ್ಸು ಕೇಳ್ತಾರೆ, ಇಲ್ಲ ಅಂದರೆ ಆರ್ಗನೈಸಿಂಗ್ ಮೀನಿಂಗು ಅದರ ಇಂಪಾರ್ಟೆನ್ಸು ಕೇಳ್ತಾರೆ. ನೆಕ್ಸ್ಟು ಎಕ್ಸ್ಪ್ಲೇನ್ ಎನಿ 8 ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಇಲ್ಲಿ ಕೇಳಿದ್ದಾರೆ. ಇದು ಬಿಟ್ಟರೆ ಇಲ್ಲಿ ಕೇಳುವಂಥದ್ದು ಸ್ಟಾಫಿಂಗ್ ಪ್ರೋಸೆಸ್ನ ಕೇಳ್ತಾರೆ. ಸ್ಟಾಫಿಂಗ್ ಪ್ರೋಸೆಸ್, ಓಕೆನಾ, ಸ್ಟಾಫಿಂಗ್ ಪ್ರೋಸೆಸ್ ಕೇಳ್ತಾರೆ, ಇಲ್ಲ ಸೆಲೆಕ್ಷನ್ ಪ್ರೋಸೆಸ್ ಕೇಳ್ತಾರೆ. ಆಲ್ಮೋಸ್ಟ್ ಕೇಳುವಂಥದ್ದು ಸ್ಟಾಫಿಂಗು ಎಕ್ಸ್ಟರ್ನಲ್ ಸೋರ್ಸೆ. ನೆಕ್ಸ್ಟ್ ಬನ್ನು ಇಲ್ಲಿ ಇನ್ನೊಂದು ಟ್ರೈನಿಂಗ್ ಇದೆ, ನಿಮಗೆ ನೆನಪಿದೆಯಾ ಈ ಚಾಪ್ಟ್ರಲ್ಲಿ ಟ್ರೈನಿಂಗ್ ಇದೆ, ಆನ್ ದ ಜಾಬು ಆಫ್ ದ ಜಾಬ್, ಇಷ್ಟೇ ಸಿಂಪಲ್. ನೆಕ್ಸ್ಟು 8 ಸೂಟೇಬಲ್ ಮೆಜರ್ಸ್ ಟು ಇಂಪ್ರೂವ್ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ ಅಂತಿದೆ. ಈ ಜಾಗಕ್ಕೆ ಇದೊಂದೇ ಟಾಪಿಕ್ ನೋಡ್ಕೊಳ್ಳಿ ಸಾಕಾಗುತ್ತೆ. 8 ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್ ಅಂತಿದೆ. ಈ ಟಾಪಿಕ್ಗೆ ಇದು ಒಂದೇ ನೋಡ್ಕೊಳ್ಳಿ ಗೊತ್ತಾಗುತ್ತೆ. ಅಲ್ಲಿಗೆ ಇದು ಎರಡು ಅಂತೂ ನಾನು ಚೇಂಜ್ ಮಾಡಿಲ್ಲ, ಇದೇ ಕ್ವಶನ್ಸನ್ನ ನೀವು ನೋಡ್ಕೊಳ್ತಾ ಇದ್ದೀರಿ, ಇಂಪಾರ್ಟೆಂಟ್ ಬೇಕು ಅನ್ನೋರು. ಇಲ್ಲಿ ಏನು ಚೇಂಜಸ್ ಮಾಡಿ ಏನು ಕ್ವಶನ್ಸ್ ಕೊಟ್ಟು ನೋಡಿ, ಇಷ್ಟರಲ್ಲೇ ಮುಗಿದೋಗಿದೆ 8 ಮಾರ್ಕ್ಸು, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದೆಲ್ಲದಕ್ಕೂ ಕೂಡ ನಿಮ್ಮ ಹತ್ರ ಆನ್ಸರ್ಸ್ ಇದೆ ಅಂತ ನಾನು ಭಾವಿಸಿದ್ದೀನಿ. ಇವಾಗ ನಿಮಗೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು, ಪ್ರಾಫಿಟ್ ಟು ಗ್ರೋತು, ಸರ್ವೈವಲ್ ಏನಿದೆ ಅದನ್ನು ವಿತ್ ಎಕ್ಸ್ಪ್ಲನೇಷನ್ ಬರೀಬೇಕು. ಸೋಷಿಯಲ್ ಆಬ್ಜೆಕ್ಟಿವ್ಸಿಗೆ ಒಂದು 5 ಪಾಯಿಂಟ್ ಬರೀಬೇಕು, ಪರ್ಸನಲ್ ಆಬ್ಜೆಕ್ಟಿವ್ಸಿಗೆ ಒಂದು 5 ಪಾಯಿಂಟ್ ಬರೀಬೇಕು, ಮ್ಯಾನೇಜ್ಮೆಂಟ್ ಮೀನಿಂಗ್ ಅಂತೂ ಬರೀಬೇಕು. ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ ಅಂತ ಹೇಳಿದ್ರೆ ಮೀನಿಂಗ್ ಬರೆದು ಅದರ ಇಂಪಾರ್ಟೆನ್ಸ್ ಪಾಯಿಂಟ್ಸ್ ಇಲ್ಲಿದೆ ನೋಡಿ, ಇದಿಷ್ಟು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳಿದರೆ ಅವ್ರು ಕ್ವಶನ್ ಕೇಳಿದರೆ ಇಲ್ಲಿದೆಯಲ್ಲ ಇದಿಷ್ಟು ಪಾಯಿಂಟು ವಿತ್ ಎಕ್ಸ್ಪ್ಲನೇಷನ್ನ ಬರೀಬೇಕು. ನೆಕ್ಸ್ಟು ಯಾರ ಹತ್ರ ಆನ್ಸರ್ ಇಲ್ಲ ಅಂದರೆ ಅಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ ಅನ್ನೋ ಕಾರಣಕ್ಕೆ ಆನ್ಸರ್ನ ತೋರಿಸ್ತಾ ಇದ್ದೀನಿ. 40 ಕಮ್ಯುನಿಕೇಷನಿಗೆ ಸಂಬಂಧಪಟ್ಟಾಗೆ ಬ್ಯಾರಿಯರ್ ಅಲ್ವಾ, ಅದು ಇಲ್ಲಿದೆ ಪಾಯಿಂಟ್ಸು. ಇದಿಷ್ಟು ಪಾಯಿಂಟನ್ನು ಕರೆಕ್ಟಾಗಿ ಓದ್ಕೊಂಡು ಬರೆದ್ರು 4 ಮಾರ್ಕ್ಸ್ ಸಿಗುತ್ತೆ. ಎಲ್ಲ ಪಾಯಿಂಟ್ ಬರೆದ್ರೆ 2, 3 ಸಿಗುತ್ತೆ, ಬಟ್ ಈ ಕಾನ್ಸೆಪ್ಟಿಗೆ ಮಾತ್ರ ಪಾಯಿಂಟ್ ಬರೆದು ಬಂದರೂ 4 ಮಾರ್ಕ್ಸ್ ಸಿಗುತ್ತೆ. ಎಕ್ಸ್ಪ್ಲನೇಷನಿಗೆ 4 ಕರೆಕ್ಟಾಗಿ ನೋಡ್ಕೊಂಡು 4 ಮಾರ್ಕ್ಸ್ ಈಸಿಯಾಗಿ ತೊಗೊಳ್ಬೋದು. ನೆಕ್ಸ್ಟು ಅಡ್ವರ್ಟೈಸಿಂಗು, ಸೇಲ್ಸ್ಮನ್ಶಿಪ್ಪಿಗೆ ನೋಡಿ ಈಸಿ ಆಗಿದೆ ಪಾಯಿಂಟು, ಈ ಡಿಫ್ರೆನ್ಸನ್ನು ನೀವು ಕಲ್ತ್ಕೊಳ್ಬೋದು. ಪಾಸ್ ಮಾಡಿ ಬರ್ಕೊಳ್ಳಿ ಮಕ್ಕಳೇ. ಏಯ್ಟ್ ಪಾಯಿಂಟ್ಸ್ ಇದೆ, ಪಾಸ್ ಮಾಡಿ ಬರ್ಕೊಳ್ಳಿ. ಸೊ ಇದಿಷ್ಟು ಕೂಡ ನಿಮ್ಮ ಪ್ರಿಪ್ರೇಟರಿ ಪೇಪರ್ ಏನಿದೆ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ಕ್ವಶನ್ ಆನ್ಸರ್ಸು ಎಂಡ್ವರೆಗೂ ಕೂಡ ಆನ್ಸರ್ಸ್ನ ಕೊಟ್ಟಿದ್ದೀನಿ. ಈ ವಿಡಿಯೋನ ಸಾಕಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಈ ಪೇಪರಲ್ಲಿರೋ ಎಲ್ಲ ಕ್ವಶನ್ಸಿಗೂ ಕೂಡ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ 4 ಮಾರ್ಕ್ಸು 8 ಮಾರ್ಕ್ಸು ಸದ್ಯದಲ್ಲೇ ಕಳಿಸ್ತೀನಿ. ಹೇಳಿದ್ನಲ್ಲ, ನಿಮಗೇನಾದರೂ ಇವಾಗ ಓದ್ಕೊಳ್ಳೇಬೇಕು, ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಗೊತ್ತಾದರೆ ಒಳ್ಳೆಯದು ಅನ್ನೋರಿಗೆ ನಾನು ವಿಡಿಯೋ ಲಿಂಕನ್ನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸೇಮ್ ಕ್ವಶನ್ಸ್ ಇರುತ್ತೆ ಈ ವರ್ಷಕ್ಕೂ, ಅದಕ್ಕೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅಂತನೂ ಅಲ್ಲ, 1-2 ಕ್ವಶನ್ಸ್ ತೆಗಿಬೋದು ಇಲ್ಲ ಆ್ಯಡ್ ಮಾಡ್ಬೋದು ಅನ್ನೋದು ಇರುತ್ತೆ ಬಿಟ್ಟರೆ ಸೇಮ್ ಟು ಸೇಮ್ ಅದೇ ಕ್ವಶನ್ಸ್ ಆಗಿರುತ್ತೆ 4 ಮಾರ್ಕ್ಸು 8 ಮಾರ್ಕ್ಸಿಗೆ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಸ್ಟಡಿ ರಿಲೇಟೆಡು, ಎಕ್ಸಾಮ್ ರಿಲೇಟೆಡು ಏನೇ ಇಂಪಾರ್ಟೆಂಟ್ ವೀಡಿಯೋಸ್ಗಳು ಬಂದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಮಕ್ಕಳೇ, ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.